ಹರ ಹರ ಮಹಾದೇವ ದೇವ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಗುರುವೇ ದೇವ. ಸರ್ವ ಕಾರ್ಯೇಷು ಸರ್ವದಾ ಎಂತೆಂಬುದಾಗಿ ಪ್ರಥಮ ಭಾಗದಲ್ಲಿ ಸರ್ವ ವಿಘ್ನಗಳಿಗೂ ಒಡೆಯನಾದಂತಹ ವಿಘ್ನೇಶ್ವರನ ಹಡಿದಾವರೆಗಳಿಗೊಂದಿಸುತ್ತ ಬಲರೇ ಭಾಬ್ಬರೇ ರುದ್ರ ಆತ್ಮೀಯ ಶರಣಾಭಿಮಾನಿಗಳೇ, ಈ ಭರತನಾಡಿನ ಇತಿಹಾಸದಲ್ಲಿ ಸೃಷ್ಟಿಕರ್ತಕನೆಂದೆನಿಸಿದಂತಹವನೋ ಬ್ರಹ್ಮದೇವ, ರಕ್ಷಣಾಕರ್ತಕನೆಂದೆನಿಸಿದಂತಹವನೇ ಶ್ರೀಮನ್ನಾರಾಯಣ. ಹೀಗೆ ಜಗದೊಡೆಯನಾದ ಜಗದೀಶ್ವರನು ಸೃಷ್ಟಿಯ ಭಾರವನ್ನ ಸೃಷ್ಟಿಕರ್ತಕನಾದ ಬ್ರಹ್ಮದೇವನ ಬಡಿಲಿಗಿರಿಸಿದ್ದಾನೆ. ಇಂಥಪ್ಪ ಬ್ರಹ್ಮದೇವ ಅತಳ ವಿತಳ ಪಾತಾಳವೆಂಬ ಈರೇಳು ಲೋಕಗಳನ್ನ ಸೃಷ್ಟಿಸಬೇಕಾದರೆ ತನ್ನ ಬಲಗೈಯ ಪೆಟ್ಟಿನಿಂದ ಉದಯಿಸಿ ಬಂದವನೇ ಇಂದಿನ ಕಥಾಭಾಗದ ನಾಯಕನಾದ ದಕ್ಷ ಬ್ರಹ್ಮ. ಅಂತಪ್ಪ ದಕ್ಷ ಬ್ರಹ್ಮ ಗೋಬ್ರಾಹ್ಮಣರ ಮೇಲೂ ಋಷಿಗಳ ಮೇಲೂ ಅತಿ ಭಕ್ತಿಭಾವವುಳ್ಳವ. ಅಂತಪ್ಪ ದಕ್ಷ ಬ್ರಹ್ಮ ಮಹಾಪತಿವ್ರತ ಶಿರೋಮಣಿಯಾದಂತಹ ಪ್ರಸೂತಿಯನ್ನ ಕೈ ಹಿಡಿದು ಕಲ್ಯಾಣವನ್ನ ಮಾಡಿಕೊಂಡಿದ್ದಾನೆ. ದಕ್ಷಾವತಿ ನಗರವನ್ನ ಪರಿಪಾಲಿಸುತ್ತಿದ್ದಾನೆ ದಕ್ಷ ಬ್ರಹ್ಮ. ವರ್ಷಗಳೇ ಕಳೆದಿದೆ. ದಕ್ಷ ಬ್ರಹ್ಮನು ದಕ್ಷಾವತಿಯ ಪ್ರಜೆಗಳನ್ನ ತನ್ನ ಮಕ್ಕಳಂತೆ ಪರಿಪಾಲಿಸುತ್ತಿದ್ದಾನೆ. ರಾಕ್ಷಸರ ಜಾತಿಯಲ್ಲಿ ಜನಿಸಿದವನಾದರೂ ಪ್ರಜೆಗಳನ್ನ ಮಕ್ಕಳಂತೆ ಪರಿಪಾಲಿಸುತ್ತಿದ್ದಾನೆ. ಏಕೆಂದರೆ ದಕ್ಷ ಬ್ರಹ್ಮನಿಗೆ ಮಕ್ಕಳ ಭಾಗ್ಯವನ್ನ ಕರುಣಿಸಲಿಲ್ಲ ಪರಮಾತ್ಮ. ಇದನ್ನ ಕಂಡಂತಹ ಯಾವ ದಕ್ಷ ಬ್ರಹ್ಮನಾದರೂ ಪರಮಾತ್ಮ ಸಕಲ ಸಂಪತ್ತನ್ನ ಕೊಟ್ಟೆ, ಸಕಲ ಐಶ್ವರ್ಯವನ್ನ ಕೊಟ್ಟೆ, ಆಯುರಾರೋಗ್ಯವನ್ನ ಕೊಟ್ಟೆ, ರಾಜ್ಯ ಕೋಶಾದಿ ಭಂಡಾರವನ್ನೇ ಕೊಟ್ಟೆ. ಎನ್ನ ಮಡದಿಯ ಗರ್ಭದಲ್ಲಿ ಕೇವಲ ಓರ್ವ ಪುತ್ರ ಸಂತಾನವನ್ನ ಕರುಣಿಸಲ್ಲಬೇಕೆ ಎಂಬುದಾಗಿ ಪ್ರತಿನಿತ್ಯವೂ ಶಿವನನ್ನೇ ಕುರಿತು ತಪಸ್ಸನ್ನಾಚರಿಸುತ್ತಿದ್ದಾನೆ ದಕ್ಷ ಬ್ರಹ್ಮ. ಒಂದಾನೊಂದು ದಿವಸ ದಕ್ಷ ಬ್ರಹ್ಮ ತಪಸ್ಸಿಗೆ ಮೆಚ್ಚಿತನಾದಂತಹ ಪರಮೇಶ್ವರನು ಪ್ರತ್ಯಕ್ಷನಾಗಿದ್ದಾನೆ. ಹೇ ದಕ್ಷ ಬ್ರಹ್ಮ,